ನಡೆಸ್ತಾ ಇದ್ದೇವೆ. ಯಾಕಂದ್ರೆ ವಿದ್ಯಾರ್ಥಿ ಕಲಾವಿದರ ಕುಡ್ಲ ಇವರಿಂದ ಈ ವರ್ಷದ ಒಂದು ಅದ್ದೂರಿಯ ನಾಟಕದ ಅದು ಬಿಡುಗಡೆ ನಾಟಕದ ಪ್ರಥಮ ಪ್ರಯೋಗದ ನಿಮಿತ್ತ ನಾವು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸ್ತಾ ಇದ್ದೇವೆ. ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಪಂಬಿ ಕೊಡಿಯಲ್ ಬೈಲ್ರವರಿದ್ದಾರೆ. ಹಿಂದಿ ಯೋಜನೆ ಕೊಡಿಯಲ್ ಬೈಲ್ನ ಸ್ಥಾಪಕ ಅಧ್ಯಕ್ಷರು, ಅವರಿಗೆ ಆತ್ಮೀಯ ಸ್ವಾಗತ. ಹಾಗೆ ಟಿಪೇಶ್ ಅಮೀನ್ ಇದ್ದಾರೆ, ಅವರಿಗೆ ಕೂಡ ಆತ್ಮೀಯ ಸ್ವಾಗತ. ರಾಜೇಶ್ ಶೈಲಾಕ್ಸ್ ಅವರಿದ್ದಾರೆ, ಅವರಿಗೆ ಆತ್ಮೀಯ ಸ್ವಾಗತ. ಹಾಗೆ ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡುವವರು ಚಿದಾನಂದ ಅದ್ಯಾಪಾಡಿ, ವಿಧಾತ್ರಿ ಕಲಾವಿದರು ಕುಡ್ಲ ಇದರ ಸಾರಥ್ಯವನ್ನು ವಹಿಸಿಕೊಂಡವರು. ಇವರು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ನಡೆಸಿಕೊಡ್ಲಿಕ್ಕಿದ್ದಾರೆ. ಹಾಗೆ ನಾನು ಪ್ರವೀಣ್ ಎಸ್ ಕೊಂಪಾಲ್. ತುಳು ರಂಗಭೂಮಿಯ ಸೇವೆಯಲ್ಲಿ ಹಲವಾರು ವರ್ಷಗಳಿಂದ ಸೇವೆಯನ್ನು ತುಳು ರಂಗಭೂಮಿಗೆ ಇರ್ಬೋದು, ನಮ್ಮ ತುಳುನಾಡಿಗೆ ಇರ್ಬೋದು, ಎಲ್ಲದರಲ್ಲಿ ಕೂಡ ಒಂದು ಪರಿಣಿತ ತಂಡವಾಗಿರುವಂತಹ ವಿದ್ಯಾರ್ಥಿ ಕಲಾವಿದರು. ಈ ವರ್ಷ ಒಂದು ಜೈ ಹನುಮಾನ್ ಎಂಬ ನಾಟಕದ ಪ್ರಥಮ ಪ್ರಯೋಗ ನಡೆಯಲಿಕ್ಕಿದೆ. ಈ ನಿಟ್ಟಿನಲ್ಲಿ ಇದರ ವಿಸ್ತಾರವಾಗಿ ಇದರ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಮುಂದಕ್ಕೆ ತಗೊಳ್ಳಿಕ್ಕಿದ್ದಾರೆ ಚಿದಾನಂದ ಅದ್ಯಾಪಾಡಿ. ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿರುವ ಎಲ್ಲ ಮಾಧ್ಯಮ, ದೃಶ್ಯ ಮಾಧ್ಯಮ, ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರಿಗೆ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದ ಮುಂದಕ್ಕೆ ಚಿದಾನಂದ ಅದ್ಯಾಪಾಡಿ. ಮೊದಲಿಗೆಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ, ಕಳೆದ ಒಂದು 16 ವರ್ಷಗಳಿಂದ ತುಳುನಾಡು ಮಾತ್ರವಲ್ಲದೆ ದಕ್ಷಿಣ ಕನ್ನಡ ಮಾತ್ರವಲ್ಲದೆ ಕಾಸರಗೋಡು, ಉಡುಪಿ, ಹಾಗೆ ಮೈಸೂರು, ಹುಬ್ಳಿ, ಬೆಂಗಳೂರು, ಮಹಾರಾಷ್ಟ್ರ ಎಲ್ಲ ಕಡೆಯಲ್ಲಿ ಒಂದು ನಾಟಕಗಳನ್ನು ಪ್ರದರ್ಶನವನ್ನು ಮಾಡುತ್ತಾ ಹಾಸ್ಯಮಯ ಸಾಮಾಜಿಕ ನಾಟಕ ಮಾತ್ರವಲ್ಲದೆ ಐತಿಹಾಸಿಕ, ಚಾರಿತ್ರಿಕ, ಪೌರಾಣಿಕ, ಭಕ್ತಿ ಪ್ರಧಾನ ನಾಟಕಗಳನ್ನು ಮಾಡುವಂಥ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಕೆಲವು ನಾಟಕ ತಂಡಗಳಲ್ಲಿ ವಿಧಾತ್ರಿ ತಂಡವು ಒಂದು. ಸುಮಾರೊಂದು ಈ 16 ವರ್ಷದಲ್ಲಿ ಒಂದು 18 ನಾಟಕಗಳನ್ನು ಸಾಧಾರಣ 1700-600ಕ್ಕಿಂತ ಹೆಚ್ಚು ಪ್ರದರ್ಶನವನ್ನು ನೀಡಿದಂತ ನಮ್ಮ ತಂಡದಲ್ಲಿ ಈ ವರ್ಷ ಹನುಮಾನ್ನ ಕಥೆಯನ್ನು ಇಟ್ಕೊಂಡು ಜೈ ಹನುಮಾನ್ ಎಂಬ ಒಂದು ಭಕ್ತಿ ಪ್ರಧಾನ ನಾಟಕವನ್ನು ಬಹು ವೆಚ್ಚದಲ್ಲಿ ಸುಮಾರೊಂದು 18 ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ವೆಚ್ಚದಲ್ಲಿ ಈ ನಾಟಕವನ್ನು ಸಿನಿಮೀಯ ಮಾದರಿಯಲ್ಲಿ ಶೈಲಿಯಲ್ಲಿ ನಾವು ಮಾಡುವ ಒಂದು ಹೊಸ ತಿಳಿಯುತ್ತೇವೆ. ಈ ನಾಟಕದಲ್ಲಿ ಬಹಳ ವಿಶೇಷತೆ ಅಂದ್ರೆ ಒಂದು ಹನುಮಾನ್ ಒಂದು ಪ್ರವೇಶ, ಈಗ ಬೇರೆ ಬೇರೆ ಒಂದು ಪ್ರತಿ ಸನ್ನಿವೇಶದಲ್ಲಿ ಒಂದು ವಿಭಿನ್ನವಾದ ಒಂದು ವಿಶೇಷತೆಯನ್ನು ಈ ನಾಟಕದಲ್ಲಿ ನಾವು ಆಯ್ಕೆ ಮಾಡಿದ್ದೇವೆ. ಈ ನಾಟಕವನ್ನು ನಮ್ಮ ತುಳುನಾಡಿನ ತುಳು ರಂಗಭೂಮಿಯ ಒಂದು ಬದಲಾವಣೆಯ ಅಧಿಕಾರ ಎಂದು ಹೆಸರು ಪಡೆದಂತ ವಿಜಯಕುಮಾರ್ ಕೋಡಿಯಲ್ ಅವರು ಈ ನಾಟಕವನ್ನು ನಿರ್ದೇಶನವನ್ನು ಮಾಡುತ್ತಿದ್ದಾರೆ. ಲಿಖಿತ ಬುಲ್ಲಿ ಲಯನ್ ಡಾಕ್ಟರ್ ದೇವದಾಸ್ ಕಾಪ್ಕರ್ ಅವರು ಈ ನಾಟಕದಲ್ಲಿ ಒಂದು ವಿಶೇಷ ಒಂದು ಹಾಡನ್ನು ಸಂಯೋಜನೆ ಮಾಡಿದ್ದಾರೆ, ಒಂದು ಹಾಡನ್ನು ಹಾಡಿದ್ದಾರೆ. ಅದೊಂದು ಮನ ಮುಟ್ಟುವಂತ ಒಂದು ಹಾಡು. ಹಾಗೂ ಕಾಮಿಡಿ ಕಿಲಾಡಿ ಖ್ಯಾತಿಯ ಅನೀಶ್ ಮೇನವರು, ಚಿತ್ರನಟ ರಕ್ಷಣ್ ಮಾಡೂರು, ಮಹಿಮಾ ಭಂಡಾರಿ, ಖ್ಯಾತ ಗಾಯಕರಾದಂಥ ರವೀಂದ್ರ ಪ್ರಭು, ಹೀಗೆ ಸುಮಾರು ಒಂದು 5-6 ಹಾಡುಗಳನ್ನು ಬೇರೆ ಬೇರೆ ಒಂದು ನಮ್ಮ ತುಳುನಾಡಿನ ಖ್ಯಾತ ಗಾಯಕರು ಹಾಡಿದ್ದಾರೆ. ಹಾಗೂ ಒಂದು ವಿಶೇಷ ರಂಗವಿನ್ಯಾಸದಲ್ಲಿ ಬೆಳಕು ಸಂಯೋಜನೆಯನ್ನು ನಮ್ಮ ತಸ್ಮೈ ಕೋಡಿಯಲ್ ಅವರು ಮಾಡ್ತಾ ಇದ್ದಾರೆ. ಒಟ್ಟು ಒಂದು ಈ ನಾಟಕ ನಾವು ಒಂದ್ಸಲ ಒಂದು ದೇವರಾಜ ಬೊಪ್ಪಸ್ವಾಮಿ ನಾಟಕವನ್ನು ಮಾಡಿದ್ವಿ, ತುಳುನಾಡಿನ ಸಂಚಲನವನ್ನು ಮೂಡಿಸಿದೆ. ಹಾಗೆ ಈ ನಾಟಕವು ಒಂದು ಎಲ್ಲರ ನಿರೀಕ್ಷೆಯಂತೆ ಒಂದು ಒಳ್ಳೆಯ ನಾಟಕವಾಗಿ ಮೂಡಿ ಬರುವುದರಲ್ಲಿ ಎರಡು ಮಾತಿಲ್ಲ, ನಮ್ಮ ಒಂದು ನಂಬಿಕೆ, ವಿಶ್ವಾಸ. ಈ ನಾಟಕವನ್ನು ಕೋಡಿಯಲ್ಬೈಲ್ನ ಹಿಂದೂ ಯುವ ಸೇನೆಯ ವತಿಯಿಂದ ಅಧ್ಯಕ್ಷರಾದಂತಹ ಪ್ರವೀಣ್ ಕೋಡಿಯಲ್ಬೈಲ್, ಪಂಬಿ ಕೋಡಿಯಲ್ಬೈಲ್ ಎಂದು ಖ್ಯಾತಿಯಾದಂತಹ ಪ್ರವೀಣ್ ಕೋಡಿಯಲ್ಬೈಲ್ ಅವರು ಈ ನಾಟಕವನ್ನು ನೆರವೇರಿಸಲಿದ್ದಾರೆ, ಅರ್ಪಿಸುತ್ತಿದ್ದಾರೆ. ಉಚಿತವಾಗಿದ್ದಂಥ ನಾಟಕಕ್ಕೆ ತುಳುನಾಡಿನ ಎಲ್ಲರೂ ಆಗಮಿಸಿ ನಾಟಕವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಈ ನಾಟಕವು ಗುರುವಾರ ದಿವಸ 4 ಡಿಸೆಂಬರ್ 4ರಂದು ಸಂಜೆ 5 ಗಂಟೆಗೆ ಮಂಗಳೂರು ಪುರಭವನದಲ್ಲಿ ನಡೆಯಲಿದೆ. ಎಲ್ಲರೂ ಈ ಪತ್ರಿಕಾ ಮಾಧ್ಯಮದಲ್ಲಿ ವಿಶೇಷ ಒಂದು ಆಸನದ ವ್ಯವಸ್ಥೆ ಇದೆ, ಎಲ್ಲರೂ ಆಗಮಿಸಬೇಕಾಗಿ ಕೋರಿಕೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ತುಳು
ಕನ್ನಡ ಚಲನಚಿತ್ರ ನಟರಾದಂಥ ರೂಪೇಶ್ ಶೆಟ್ಟಿ ಹಾಗೂ ಉದ್ಯಮಿ ಹಾಗೂ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂಥ ಪ್ರಕಾಶ್ ಕುಂಬ್ರ, ಇನ್ನೊಬ್ಬ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರಾದಂಥ ಅರ್ಜುನ್ ಭಂಡಾರ್ಕರ್, ಈ ಮೂವರಿಗೆ ಈ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿದ್ದೇವೆ. ಉದ್ಘಾಟನಾ ಕಾರ್ಯಕ್ರಮವನ್ನು ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಮಾಜಿ ಲೋಕಸಭಾ ಸದಸ್ಯರಂತ ನಳಿನ್ ಕುಮಾರ್ ಕಟೀಲ್ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಏನಾದರೂ ನೆಕ್ಸ್ಟ್ ಪ್ರದರ್ಶನ ಅದಕ್ಕೆ ಇದು ಇದೀಗ ಉಚಿತ ಪ್ರದರ್ಶನಕ್ಕೆ ಸಾರ್ವಜನಿಕರಿಗೆ ನಾವು ಮುಕ್ತವಾಗಿ ಬಿಟ್ಟಿದ್ವಿ. ಮತ್ತೆ ಬುಕ್ಕಿಂಗ್ ಆದಾಗೆ ಅದರಲ್ಲಿ ಒಂದು ದರ ನಿಗದಿಪಡಿಸಿ ಅದು ಎಲ್ಲ ಕಡೆ ಶೋ ಈಗಾಗಲೇ ಸರಿಸುಮಾರು ಒಂದು 20-25 ಕಡೆ ಬುಕ್ಕಿಂಗ್ ಆಗಿದೆ ಈಗಾಗಲೇ. ಈ ನಾಡಿದ್ದು ಎಲ್ಲರಿಗೆ ಒಂದು ಪ್ರದರ್ಶನ ಆದ್ಮೇಲೆ ಅದರ ಮೇಲೆ ನಮ್ಮ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈಗಾಗಲೇ ನಾಡಿದ್ದು ಬಂದು ಒಂದು ನಾಟಕ ನೋಡಿ ಎಲ್ಲ ಬುಕ್ಕಿಂಗ್ ಮಾಡ್ತೇವೆ ಅಂತ ತಿಳಿಸಿದ್ದಾರೆ. ಎಲ್ಲರಿಗೂ ಧನ್ಯವಾದ. ವಿಶೇಷವಾದ ಈ ಒಂದು ನಾಟಕಕ್ಕೆ ವಿಶೇಷ ಪ್ರಚಾರ ಪ್ರಸಾರ ಕೊಟ್ಟು ನಮ್ಮ ಈ ಒಂದು ತುಳು ರಂಗಭೂಮಿಯ